ತನುವು ನಿನ್ನದು ಮನವು ನಿನ್ನದು, ತನುವು ನಿನ್ನದು ಮನವು ನಿನ್ನದು, ಎನ್ನ ಜೀವನ ಧನವು ನಿನ್ನದು. ನಾನು ನಿನ್ನವನೆಂಬ ಹೆಮ್ಮೆಯ ಋಣವು ಮಾತ್ರವೇ ನನ್ನದು. ತನು ನಿನ್ನದು ಮನವು ನಿನ್ನದು. ಓಂ ಶಾಂತಿ. ದಿನಾಂಕ 8-12-2025 ಪ್ರಾತಃ ಮುರಳಿ ಬಾಪ್ದಾದ ಮಧುಬನ. ಮಧುರ ಮಕ್ಕಳೇ, ಎಲ್ಲಿಯವರೆಗೆ ಜೀವಿಸಿರಬೇಕಾಗಿದೆಯೋ ಅಲ್ಲಿಯವರೆಗೆ ತಂದೆಯ ನೆನಪು ಮಾಡಬೇಕಾಗಿದೆ. ನೆನಪಿನಿಂದಲೇ ಆಯುಸ್ಸು ವೃದ್ಧಿಯಾಗುವುದು. ವಿದ್ಯೆಯ ಸಾರವೇ ಆಗಿದೆ ನೆನಪು. ಶಿವ ಭಗವಾನು ವಾಚ: ಜ್ಞಾನದ 3ನೇ ನೇತ್ರವನ್ನು ಕೊಡುವಂತಹ ಆತ್ಮಿಕ ತಂದೆ ಆತ್ಮಿಕ ಮಕ್ಕಳಿಗೆ ತಿಳಿಸ್ತಾರೆ. ಜ್ಞಾನದ 3ನೇ ನೇತ್ರವನ್ನು ತಂದೆಯ ವಿನಃ ಮತ್ಯಾರೂ ಕೊಡಲು ಸಾಧ್ಯವಿಲ್ಲ. ಅಂದಾಗ ಈಗ ಮಕ್ಕಳಿಗೆ ಜ್ಞಾನದ ನೇತ್ರ ಸಿಕ್ಕಿದೆ. ತಂದೆ ತಿಳಿಸಿದ್ದಾರೆ, ಭಕ್ತಿ ಮಾರ್ಗವೇ ಅಂಧಕಾರದ ಮಾರ್ಗವಾಗಿದೆ. ಹೇಗೆ ರಾತ್ರಿಯಲ್ಲಿ ಬೆಳಕು ಇಲ್ಲವೆಂದರೆ ಮನುಷ್ಯರು ಹುಡುಕಾಡುತ್ತಾರೆ. ಗಾಯನವೂ ಇದೆ, ಬ್ರಹ್ಮನ ರಾತ್ರಿ ಮತ್ತು ಬ್ರಹ್ಮನ ಹಗಲು. ಸತ್ಯಯುಗದಲ್ಲಿ ನಮಗೆ ಮಾರ್ಗವನ್ನು ತಿಳಿಸಿ ಎಂಬ ಮಾತನ್ನು ಹೇಳೋದಿಲ್ಲ. ಏಕೆಂದರೆ ಈಗ ನಿಮಗೆ ಮಾರ್ಗ ಸಿಗುತ್ತಿದೆ. ತಂದೆ ಬಂದು ಮುಕ್ತಿಧಾಮ, ಜೀವನ್ಮುಕ್ತಿಧಾಮದ ಮಾರ್ಗವನ್ನು ತಿಳಿಸ್ತಿದ್ದಾರೆ. ನೀವೀಗ ಪುರುಷಾರ್ಥ ಮಾಡ್ತಿದ್ದೀರಿ. ನಿಮಗೆ ತಿಳಿದಿದೆ, ಇನ್ನು ಸ್ವಲ್ಪವೇ ಸಮಯವಿದೆ, ಪ್ರಪಂಚ ಬದಲಾಗಲಿದೆ. ಪ್ರಪಂಚ ಬದಲಾಗುವುದೆಂದು ಗೀತೆಯೂ ಮಾಡಲ್ಪಟ್ಟಿದೆ. ಆದರೆ ಮನುಷ್ಯರು ಪ್ರಪಂಚ ಯಾವಾಗ ಬದಲಾಗುವುದು, ಹೇಗೆ ಬದಲಾಗುವುದು, ಯಾರು ಬದಲಾವಣೆ ಮಾಡ್ತಾರೆ ಎಂಬುದನ್ನು ತಿಳಿದುಕೊಂಡಿಲ್ಲ. ಏಕೆಂದರೆ ಜ್ಞಾನದ 3ನೇ ನೇತ್ರವಂತೂ ಇಲ್ಲ. ಈಗ ನೀವು ಮಕ್ಕಳಿಗೆ 3ನೇ ನೇತ್ರ ಸಿಕ್ಕಿದೆ. ಇದರಿಂದ ನೀವು ಸೃಷ್ಟಿಚಕ್ರದ ಆದಿ ಮಧ್ಯ ಅಂತ್ಯವನ್ನು ತಿಳಿದುಕೊಂಡಿದ್ದೀರಿ ಮತ್ತು ಇದೇ ನಿಮ್ಮ ಬುದ್ಧಿಯಲ್ಲಿ ಜ್ಞಾನದ ಸ್ಯಾಕ್ರೀನ್ ಆಗಿದೆ. ಹೇಗೆ ಸ್ವಲ್ಪವೇ ಸ್ಯಾಕ್ರೀನ್ ಬಹಳ ಮಧುರವಾಗಿರುತ್ತದೆಯೋ ಹಾಗೆಯೇ ಈ ಜ್ಞಾನದ 2 ಶಬ್ದಗಳು ಮನ್ಮನಾಭವ, ಮಧ್ಯಾಜೀಭವ, ಇದೇ ಎಲ್ಲದಕ್ಕಿಂತ ಮಧುರ ವಸ್ತುವಾಗಿದೆ. ಕೇವಲ ತಂದೆಯ ನೆನಪು ಮಾಡಿ. ತಂದೆ ಬರ್ತಾರೆ ಮತ್ತು ಬಂದು ಮಾರ್ಗವನ್ನು ತಿಳಿಸ್ತಾರೆ. ಎಲ್ಲಿಯ ಮಾರ್ಗವನ್ನು ತಿಳಿಸ್ತಾರೆ? ಶಾಂತಿಧಾಮ ಮತ್ತು ಸುಖಧಾಮದ ಮಾರ್ಗ. ಆದ್ದರಿಂದ ಮಕ್ಕಳಿಗೆ ಖುಷಿಯಾಗ್ತದೆ. ಯಾವಾಗ ಖುಷಿಯನ್ನು ಆಚರಿಸಲಾಗ್ತದೆ ಎಂಬುದು ಪ್ರಪಂಚದವರಿಗೆ ತಿಳಿದಿಲ್ಲ. ಹೊಸ ಪ್ರಪಂಚದಲ್ಲಿಯೇ ಖುಷಿಯನ್ನು ಆಚರಿಸಲಾಗುತ್ತದೆಯಲ್ಲವೇ? ಇದಂತೂ ಸಾಮಾನ್ಯ ಮಾತಾಗಿದೆ. ಹಳೆಯ ಪ್ರಪಂಚದಲ್ಲಿ ಖುಷಿ ಎಲ್ಲಿಂದ ಬರುವುದು? ಹಳೆಯ ಪ್ರಪಂಚದಲ್ಲಿ ಮನುಷ್ಯರು ತ್ರಾಹಿ ತ್ರಾಹಿ ಎನ್ನುತ್ತಿದ್ದಾರೆ. ಏಕೆಂದರೆ ತಮೋಪ್ರಧಾನರಾಗಿದ್ದಾರೆ. ತಮೋಪ್ರಧಾನ ಪ್ರಪಂಚದಲ್ಲಿ ಖುಷಿ ಎಲ್ಲಿಂದ ಬರುವುದು? ಸತ್ಯಯುಗದ ಜ್ಞಾನವಂತೂ ಯಾರಲ್ಲಿಯೂ ಇಲ್ಲ. ಆದ್ದರಿಂದ ಪಾಪ ಮನುಷ್ಯರು ಇಲ್ಲಿ ಖುಷಿಯನ್ನು ಆಚರಿಸುತ್ತಿರುತ್ತಾರೆ. ಕ್ರಿಸ್ಮಸ್ನ ಖುಷಿಯನ್ನು ಎಷ್ಟೊಂದು ಆಚರಿಸ್ತಾರೆ. ಆದರೆ ತಂದೆ ತಿಳಿಸ್ತಾರೆ, ಒಂದು ವೇಳೆ ಖುಷಿಯ ಮಾತನ್ನು ಕೇಳಬೇಕೆಂದರೆ ಗೋಪ ಗೋಪಿಕೆಯರಿಂದ ಕೇಳಿರಿ. ಏಕೆಂದರೆ ತಂದೆ ಬಹಳ ಸಹಜ ಮಾರ್ಗವನ್ನು ತಿಳಿಸ್ತಿದ್ದಾರೆ. ಗೃಹಸ್ಥ ವ್ಯವಹಾರದಲ್ಲಿರುತ್ತಾ ತಮ್ಮ ಉದ್ಯೋಗ ವ್ಯವಹಾರಗಳ ಕರ್ತವ್ಯ ಮಾಡ್ತಾ ಕಮಲ ಪುಷ್ಪದ ಸಮಾನ ಇರಿ ಮತ್ತು ನನ್ನ ನೆನಪು ಮಾಡಿ. ಹೇಗೆ ಪ್ರಿಯತಮ ಪ್ರಿಯತಮೆಯರು ಉದ್ಯೋಗ ವ್ಯವಹಾರಗಳನ್ನು ಮಾಡುತ್ತಲೂ ಒಬ್ಬರು ಇನ್ನೊಬ್ಬರನ್ನು ನೆನಪು ಮಾಡ್ತಾ ಇರ್ತಾರೆ, ಅವರಿಗೆ ಸಾಕ್ಷಾತ್ಕಾರವೂ ಆಗ್ತದೆ. ಹೇಗೆ ಲೈಲಾ ಮಜ್ನು, ಹೀರಾ ರಾಂझಾ ಮೊದಲಾದವರಿದ್ದಾರೆ. ಅವರು ವಿಕಾರಕ್ಕಾಗಿ ಪ್ರೀತಿಸುವುದಿಲ್ಲ, ಅವರ ಪ್ರೀತಿಯ ಗಾಯನವಿದೆ. ಅವರಲ್ಲಿ ಒಬ್ಬರು ಇನ್ನೊಬ್ಬರನ್ನು ಪ್ರೀತಿಸ್ತಾರೆ. ಆದರೆ ಇಲ್ಲಿ ಆ ಮಾತಿಲ್ಲ. ಇಲ್ಲಂತೂ ನೀವು ಜನ್ಮ ಜನ್ಮಾಂತರದಿಂದ ಆ ಪ್ರಿಯತಮನಿಗೆ ಪ್ರಿಯತಮೆಯರಾಗಿದ್ದೀರಿ. ಆ ಪ್ರಿಯತಮನೇ ತಾನಾಗಿ ಬರಲಿಲ್ಲ. ನೀವು ಅವರನ್ನು ಇಲ್ಲಿ ಬರೋದಕ್ಕಾಗಿ ಕರೆಯುತ್ತೀರಿ.
ಹೇ ಭಗವಂತ, ನಯನಹೀನನಿಗೆ ಬಂದು ಮಾರ್ಗ ತೋರಿಸು ಎಂದು ಅರ್ಧಕಲ್ಪದಿಂದ ಕರೆದಿದ್ದೀರಿ. ಯಾವಾಗ ದುಃಖ ಹೆಚ್ಚಾಗುವುದೋ ಆಗ ಹೆಚ್ಚು ಕರೀತಾರೆ. ಹೆಚ್ಚಿನ ದುಃಖದಲ್ಲಿ ಹೆಚ್ಚು ಸ್ಮರಣೆ ಮಾಡುವವರೂ ಇರ್ತಾರೆ. ನೋಡಿ, ಈಗ ಎಷ್ಟೊಂದು ನೆನಪು ಮಾಡುವವರು ಅನೇಕರಿದ್ದಾರೆ. ಗಾಯನವೂ ಇದೆಯಲ್ಲವೇ? ದುಃಖದಲ್ಲಿ ಎಲ್ಲರೂ ಸ್ಮರಣೆ ಮಾಡುವರು, ಸುಖದಲ್ಲಿ ಯಾರೂ ಮಾಡೋದಿಲ್ಲ. ಎಷ್ಟು ತಡವಾಗುತ್ತಾ ಹೋಗುವುದೋ ಅಷ್ಟು ಇನ್ನೂ ಹೆಚ್ಚು ತಮೋಪ್ರಧಾನರಾಗುತ್ತಾ ಹೋಗುವರು. ಅಂದಾಗ ನೀವು ಏರುತ್ತಿದ್ದೀರಿ, ಅವರು ಇನ್ನೂ ಇಳಿಯುತ್ತಿದ್ದಾರೆ. ಏಕೆಂದರೆ ಎಲ್ಲಿಯವರೆಗೆ ವಿನಾಶವಾಗುವುದಿಲ್ಲವೋ ಅಲ್ಲಿಯವರೆಗೆ ತಮೋಪ್ರಧಾನತೆ ವೃದ್ಧಿಯಾಗ್ತಾ ಇರ್ತದೆ. ದಿನ ಪ್ರತಿದಿನ ಮಾಯೆಯೂ ಸಹ ತಮೋಪ್ರಧಾನತೆ ವೃದ್ಧಿಯನ್ನು ಹೊಂದುತ್ತಾ ಹೋಗುತ್ತದೆ. ಈ ಸಮಯದಲ್ಲಿ ತಂದೆ ಸರ್ವಶಕ್ತಿವಂತನಾಗಿದ್ದಾರೆ ಮತ್ತು ಮಾಯೆಯೂ ಸಹ ಈ ಸಮಯದಲ್ಲಿ ಸರ್ವಶಕ್ತಿವಂತನಾಗಿದೆ, ಅದೂ ಶಕ್ತಿಶಾಲಿಯಾಗಿದೆ. ನೀವು ಮಕ್ಕಳು ಈ ಸಮಯದಲ್ಲಿ ಬ್ರಹ್ಮಾಮುಖ ವಂಶಾವಳಿ ಬ್ರಾಹ್ಮಣ ಕುಲಭೂಷಣರಾಗಿದ್ದೀರಿ. ನಿಮ್ಮದು ಸರ್ವೋತ್ತಮ ಕುಲವಾಗಿದೆ. ಇದಕ್ಕೆ ಶ್ರೇಷ್ಠಾತಿ ಶ್ರೇಷ್ಠ ಕುಲವೆಂದು ಕರೆಯಲಾಗ್ತದೆ. ಈ ಸಮಯದಲ್ಲಿ ಈ ನಿಮ್ಮ ಜೀವನ ಅಮೂಲ್ಯವಾಗಿದೆ. ಆದ್ದರಿಂದ ಈ ಜೀವನದ ಸಂಭಾಳನೆಯನ್ನೇ ಮಾಡಬೇಕು. ಏಕೆಂದರೆ ಪಂಚವಿಕಾರಗಳ ಕಾರಣ ಶರೀರದ ಆಯುಸ್ಸು ಸಹ ಕಡಿಮೆಯಾಗ್ತಾ ಹೋಗ್ತದೆಯಲ್ಲವೇ? ಆದ್ದರಿಂದ ತಂದೆ ತಿಳಿಸ್ತಾರೆ, ಈ ಸಮಯದಲ್ಲಿ ಪಂಚವಿಕಾರಗಳನ್ನು ಬಿಟ್ಟು ಯೋಗದಲ್ಲಿರಿ, ಆಗ ಆಯುಸ್ಸು ಹೆಚ್ಚುತ್ತಾ ಇರುವುದು. ಆಯುಸ್ಸು ಹೆಚ್ಚುತ್ತಾ ಭವಿಷ್ಯದಲ್ಲಿ ನಿಮ್ಮದು 150 ವರ್ಷ ಆಯುಸ್ಸಿರುವುದು. ಈಗ ಇಲ್ಲ. ಆದ್ದರಿಂದ ತಂದೆ ಹೇಳ್ತಾರೆ, ಈ ಶರೀರವನ್ನೂ ಸಹ ಬಹಳ ಸಂಭಾಳನೆ ಮಾಡಬೇಕು. ಇಲ್ಲವಾದರೆ ಹೇಳ್ತಾರೆ, ಈ ಶರೀರ ಏನೂ ಕೆಲಸಕ್ಕೆ ಬರೋದಿಲ್ಲ, ಮಣ್ಣಿನ ಗೊಂಬೆಯಾಗಿದೆ. ಈಗ ನೀವು ಮಕ್ಕಳಿಗೆ ತಿಳುವಳಿಕೆ ಸಿಗುತ್ತಿದೆ. ಜೀವಿಸಿರುವವರೆಗೂ ತಂದೆಯ ನೆನಪು ಮಾಡಬೇಕಾಗಿದೆ. ಆತ್ಮ ತಂದೆಯನ್ನು ನೆನಪು ಮಾಡ್ತದೆ. ಏಕೆ? ಆಸ್ತಿಗಾಗಿ. ತಂದೆ ತಿಳಿಸ್ತಾರೆ, ನೀವು ತಮ್ಮನ್ನು ಆತ್ಮನೆಂದು ತಿಳಿದು ತಂದೆಯ ನೆನಪು ಮಾಡಿ ಮತ್ತು ದೈವೀ ಗುಣಗಳನ್ನು ಧಾರಣೆ ಮಾಡಿ. ಆಗ ನೀವು ಈ ರೀತಿ ಆಗ್ತೀರಿ. ಅಂದಾಗ ನೀವು ಮಕ್ಕಳು ವಿದ್ಯೆಯನ್ನು ಚೆನ್ನಾಗಿ ಓದಬೇಕು. ವಿದ್ಯೆಯಲ್ಲಿ ಆಲಸ್ಯ ಬರಬಾರದು. ಇಲ್ಲವಾದರೆ ಅನುತ್ತೀರ್ಣರಾಗುವಿರಿ, ಪದವಿಯೂ ಕಡಿಮೆಯಾಗುವುದು. ವಿದ್ಯೆಯಲ್ಲಿಯೂ ಮುಖ್ಯ ಮಾತು ಇದಾಗಿದೆ. ಯಾವುದಕ್ಕೆ ವಿದ್ಯೆಯ ಸಾರವೆಂದು ಹೇಳಲಾಗುವುದು. ತಂದೆಯನ್ನು ನೆನಪು ಮಾಡಿ. ಪ್ರದರ್ಶನಿ ಅಥವಾ ಸೇವಾ ಕೇಂದ್ರಕ್ಕೆ ಯಾರಾದರೂ ಬಂದರೆ ಅವರಿಗೆ ಮೊಟ್ಟ ಮೊದಲು ಇದನ್ನು ತಿಳಿಸಿ, ತಂದೆಯ ನೆನಪು ಮಾಡಿ. ಏಕೆಂದರೆ ಅವರು ಶ್ರೇಷ್ಠಾತಿ ಶ್ರೇಷ್ಠನಾಗಿದ್ದಾರೆ. ಅಂದ ಮೇಲೆ ಶ್ರೇಷ್ಠಾತಿ ಶ್ರೇಷ್ಠರನ್ನೇ ನೆನಪು ಮಾಡಬೇಕು. ಅವರಿಗಿಂತ ಕೆಳಗಿನವರನ್ನು ಏಕೆ ನೆನಪು ಮಾಡುವುದು? ಸರ್ವಶ್ರೇಷ್ಠ ಭಗವಂತನೆಂದು ಹೇಳ್ತಾರೆ. ಭಗವಂತನೇ ಹೊಸ ಪ್ರಪಂಚದ ಸ್ಥಾಪನೆ ಮಾಡುವವರಾಗಿದ್ದಾರೆ. ನೋಡಿ, ತಂದೆಯೂ ಹೇಳ್ತಾರೆ, ನಾನು ಹೊಸ ಪ್ರಪಂಚದ ಸ್ಥಾಪನೆ ಮಾಡ್ತೇನೆ. ಆದ್ದರಿಂದ ನೀವು ನನ್ನ ನೆನಪು ಮಾಡಿ, ಆಗ ನಿಮ್ಮ ಪಾಪಗಳು ಕಳೆಯುವವು. ಅಂದಾಗ ಇದನ್ನು ಪಕ್ಕಾ ನೆನಪಿಟ್ಟುಕೊಳ್ಳಿ. ಏಕೆಂದರೆ ತಂದೆ ಪತಿತ ಪಾವನನಲ್ಲವೇ? ಅವರು ಇದನ್ನೇ ಹೇಳ್ತಾರೆ. ಯಾವಾಗ ನೀವು ನನ್ನನ್ನು ಪತಿತ ಪಾವನನೆಂದು ಹೇಳ್ತೀರಿ ಅಂದ ಮೇಲೆ ನೀವು ತಮೋಪ್ರಧಾನರಾಗಿದ್ದೀರಿ, ಬಹಳ ಪತಿತರಾಗಿದ್ದೀರಿ. ಆದ್ದರಿಂದ ನೀವೀಗ ಪಾವನರಾಗಬೇಕಾಗಿದೆ. ತಂದೆ ಬಂದು ಮಕ್ಕಳಿಗೆ ತಿಳಿಸ್ತಾರೆ, ಈಗ ನಿಮ್ಮ ಸುಖದ ದಿನಗಳು ಬರಲಿವೆ, ದುಃಖದ ದಿನಗಳು ಕಳೆದು ಹೋಯಿತು. ಹೇ ದುಃಖಹರ್ತ ಸುಖಕರ್ತ ಎಂದು ಕರಿತೀರಿ ಅಂದ ಮೇಲೆ ಅರಿತುಕೊಂಡಿದ್ದೀರಲ್ಲವೇ? ಅವಶ್ಯವಾಗಿ ಸತ್ಯಯುಗದಲ್ಲಿ ಎಲ್ಲರೂ ಸುಖಿಯಾಗಿರ್ತೀರಿ. ಅಂದ ಮೇಲೆ ತಂದೆ ಮಕ್ಕಳಿಗೆ ತಿಳಿಸ್ತಾರೆ, ಮಕ್ಕಳೇ, ಎಲ್ಲರೂ ಶಾಂತಿಧಾಮ ಮತ್ತು ಸುಖಧಾಮವನ್ನು ನೆನಪು ಮಾಡ್ತಾ ಇರಿ. ಇದು ಸಂಗಮ ಯುಗವಾಗಿದೆ. ಅಂಬಿಗ ನಿಮ್ಮನ್ನು ಪಾರು ಮಾಡ್ತಾರೆ. ಬಾಕಿ ಇದರಲ್ಲಿ ಯಾವುದೇ ಸ್ಥೂಲ ಅಂಬಿಗನ ಮಾತಿಲ್ಲ. ನನ್ನ ಜೀವನದ ದೋಣಿಯನ್ನು ಪಾರು ಮಾಡು ಎಂದು ಮಹಿಮೆ ಮಾಡ್ತಾರೆ. ಈಗ ಕೇವಲ ಒಬ್ಬರ ದೋಣಿಯಷ್ಟೇ ಪಾರಾಗುವುದಿಲ್ಲವಲ್ಲವೇ? ಇಡೀ ಪ್ರಪಂಚದ ದೋಣಿಯನ್ನು ಪಾರು ಮಾಡಬೇಕಾಗಿದೆ. ಇಡೀ ಪ್ರಪಂಚವೇ ಒಂದು ಬಹಳ ದೊಡ್ಡ ಹಡಗು ಆಗಿದೆ. ಇದನ್ನು ತಂದೆ ಪಾರು ಮಾಡ್ತಾರೆ. ಅಂದ ಮೇಲೆ ನೀವು ಮಕ್ಕಳು ಬಹಳ ಖುಷಿಯನ್ನು ಆಚರಿಸಬೇಕು. ಏಕೆಂದರೆ ನಿಮಗಾಗಿ ಸದಾ ಖುಷಿ ಇದೆ. ಸದಾ ಕ್ರಿಸ್ಮಸ್ ಆಗಿದೆ. ಯಾವಾಗಿನಿಂದ ನಿಮಗೆ ತಂದೆ ಸಿಕ್ಕಿದ್ದಾರೆಯೋ ಆಗಿನಿಂದಲೂ ನಿಮ್ಮದು ಸದಾ ಕ್ರಿಸ್ಮಸ್ ಆಗಿದೆ. ಆದ್ದರಿಂದ ಅತೀಂದ್ರಿಯ ಸುಖದ ಗಾಯನವಿದೆ. ನೋಡಿ, ಇವರು ಸದಾ ಖುಷಿಯಲ್ಲಿರ್ತಾರೆ. ಏಕೆ?
ಅರೆ, ಬೇಹದ್ದಿನ ತಂದೆ ಸಿಕ್ಕಿದ್ದಾರೆ, ಅವರು ನಮಗೆ ಓದಿಸ್ತಿದ್ದಾರೆ ಅಂದ ಮೇಲೆ ಇದು ನಿತ್ಯದ ಖುಷಿಯಾಗಿರಬೇಕಲ್ಲವೇ? ಬೇಹದ್ದಿನ ತಂದೆ ಓದಿಸ್ತಿದ್ದಾರೆ, ವಾಹ್, ಇದನ್ನು ಯಾರಾದರೂ ಎಂದಾದರೂ ಕೇಳಿದ್ದೀರಾ? ಗೀತೆಯಲ್ಲಿಯೂ ಭಗವಾನು ವಾಚವಿದೆ, ನಾನು ನಿಮಗೆ ರಾಜಯೋಗವನ್ನು ಕಲಿಸ್ತೇನೆ. ಹೇಗೆ ಅಲ್ಲಿ ಬ್ಯಾರಿಸ್ಟರಿ ಯೋಗ, ಸರ್ಜನರಿ ಯೋಗವನ್ನು ಕಲಿಸುತ್ತಾರೆ, ಹಾಗೆಯೇ ನೀವು ಆತ್ಮಿಕ ಮಕ್ಕಳಿಗೆ ರಾಜಯೋಗವನ್ನು ಕಲಿಸ್ತೇನೆ. ನೀವಿಲ್ಲಿ ರಾಜಯೋಗವನ್ನು ಕಲಿಯಲು ಬರುತ್ತೀರಲ್ಲವೇ? ಇದರಲ್ಲಿ ತಬ್ಬಿಬ್ಬಾಗುವ ಮಾತೇ ಇಲ್ಲ. ಅಂದ ಮೇಲೆ ರಾಜಯೋಗ ಕಲಿತು ಪೂರ್ಣ ಮಾಡಬೇಕಲ್ಲವೇ? ಬಿಟ್ಟು ಹೊರಟು ಹೋಗಬಾರದು. ಓದಲೂ ಬೇಕು ಮತ್ತು ಚೆನ್ನಾಗಿ ಧಾರಣೆಯನ್ನೂ ಮಾಡಿಕೊಳ್ಳಬೇಕಾಗಿದೆ. ಶಿಕ್ಷಕರು ಧಾರಣೆ ಮಾಡಿಸುವುದಕ್ಕಾಗಿಯೇ ಓದಿಸ್ತಾರೆ. ಪ್ರತಿಯೊಬ್ಬರದ್ದು ತಮ್ಮ ತಮ್ಮದೇ ಆದ ಬುದ್ಧಿ ಇರ್ತದೆ. ಕೆಲವರದ್ದು ಉತ್ತಮ, ಕೆಲವರದ್ದು ಮಧ್ಯಮ, ಇನ್ನೂ ಕೆಲವರದ್ದು ಕನಿಷ್ಠ. ಅಂದಾಗ ತಮ್ಮೊಂದಿಗೆ ಕೇಳಿಕೊಳ್ಳಿ, ನಾನು ಉತ್ತಮನಾಗಿದ್ದೇನೆಯೇ, ಮಧ್ಯಮನಾಗಿದ್ದೇನೆಯೇ ಅಥವಾ ಕನಿಷ್ಠನಾಗಿದ್ದೇನೆಯೇ? ತಮ್ಮನ್ನು ತಾವೇ ಗುರುತಿಸಿಕೊಳ್ಳಿ. ನಾನು ಈ ಶ್ರೇಷ್ಠಾತಿಶ್ರೇಷ್ಠ ಪರೀಕ್ಷೆಯನ್ನು ತೇರ್ಗಡೆ ಮಾಡಿ ಶ್ರೇಷ್ಠ ಪದವಿಯನ್ನು ಪಡೆಯಲು ಯೋಗ್ಯನಾಗಿದ್ದೇನೆಯೇ? ನಾನು ಸರ್ವಿಸ್ ಮಾಡುತ್ತೇನೆಯೇ? ತಂದೆ ತಿಳಿಸ್ತಾರೆ, ಮಕ್ಕಳೇ, ಸೇವಾಧಾರಿಗಳಾಗಿ ತಂದೆಯನ್ನು ಅನುಕರಣೆ ಮಾಡಿ. ಏಕೆಂದರೆ ನಾನೂ ಸರ್ವಿಸ್ ಮಾಡುತ್ತೇನಲ್ಲವೇ? ನಾನು ಬಂದಿರುವುದೇ ಸರ್ವಿಸ್ ಮಾಡೋದಕ್ಕಾಗಿ ಮತ್ತು ಪ್ರತಿನಿತ್ಯವೂ ಸರ್ವಿಸ್ ಮಾಡ್ತೇನೆ. ಏಕೆಂದರೆ ರಥವನ್ನು ತೆಗೆದುಕೊಂಡಿದ್ದೇನಲ್ಲವೇ? ರಥ ಶಕ್ತಿಶಾಲಿಯಾಗಿದೆ, ಚೆನ್ನಾಗಿದೆ ಮತ್ತು ಸದಾ ಇವರು ಸರ್ವಿಸ್ ಮಾಡ್ತಾರೆ. ಬಾಪ್ದಾದ ಈ ರಥದಲ್ಲಿ ಸದಾ ಇರ್ತಾರೆ. ಭಲೆ ಇವರ ಶರೀರ ರೋಗಿಯಾಗಿರಬಹುದು, ನಾನಂತೂ ಕುಳಿತಿದ್ದೇನಲ್ಲವೇ? ನಾನು ಇವರಲ್ಲಿ ಕುಳಿತು ಬರೆಯುತ್ತೇನೆ. ಒಂದು ವೇಳೆ ಇವರು ಮಾತನಾಡಲು ಸಾಧ್ಯವಾಗದಿದ್ದರೆ ನಾನು ಇವರಲ್ಲಿ ಬಂದು ಬರೆಯುತ್ತೇನೆ. ಇದರಿಂದ ಮುರಳಿಯನ್ನು ತಪ್ಪಿಸುವುದಿಲ್ಲ. ಎಲ್ಲಿಯವರೆಗೆ ಬರೆಯಲು ಸಾಧ್ಯವೋ, ಕುಳಿತುಕೊಳ್ಳಲು ಸಾಧ್ಯವೋ ಅಲ್ಲಿಯವರೆಗೆ ನಾನು ಮುರಳಿಯನ್ನೂ ನುಡಿಸುತ್ತೇನೆ. ಮಕ್ಕಳಿಗೆ ಬರೆದು ಕಳಿಸ್ತೇನೆ. ಏಕೆಂದರೆ ನಾನು ಸೇವಾಧಾರಿಯಲ್ಲವೇ? ಅಂದಾಗ ತಂದೆ ಬಂದು ತಿಳಿಸ್ತಾರೆ, ನೀವು ತಮ್ಮನ್ನು ಆತ್ಮನೆಂದು ತಿಳಿದು ನಿಶ್ಚಯ ಬುದ್ಧಿಯವರಾಗಿ ಸೇವೆಯಲ್ಲಿ ತೊಡಗಿರಿ. ತಂದೆಯ ಸೇವೆ ಈಶ್ವರೀಯ ಸೇವೆಯಾಗಿದೆ. ಹೇಗೆ ಆ ರಾಜರು ಆನ್ ಹಿಸ್ ಮೆಜೆಸ್ಟಿ ಸರ್ವೀಸ್ ಎಂದು ಬರೀತಾರೆ. ನೀವೇನು ಹೇಳ್ತೀರಿ? ಇದು ಮೆಜೆಸ್ಟಿಗಿಂತಲೂ ಉತ್ತಮ ಸೇವೆಯಾಗಿದೆ. ಏಕೆಂದರೆ ತಂದೆ ಮೆಜೆಸ್ಟಿಯನ್ನಾಗಿ ಮಾಡ್ತಾರೆ, ಅರ್ಥಾತ್ ಮಹಾರಾಜರನ್ನಾಗಿ ಮಾಡ್ತಾರೆ. ಇದನ್ನೂ ಸಹ ನೀವು ತಿಳಿದುಕೊಳ್ತೀರಿ. ಅವಶ್ಯವಾಗಿ ನಾವು ವಿಶ್ವದ ಮಾಲೀಕರಾಗ್ತೇವೆ. ನೀವು ಮಕ್ಕಳಲ್ಲಿ ಯಾರು ಚೆನ್ನಾಗಿ ಪುರುಷಾರ್ಥ ಮಾಡುವರೋ ಅವರಿಗೆ ಮಹಾವೀರರೆಂದು ಹೇಳಲಾಗ್ತದೆ. ಅಂದಾಗ ಇದನ್ನು ಪರಿಶೀಲನೆ ಮಾಡಿಕೊಳ್ಳಬೇಕಾಗಿದೆ. ಯಾರು ಮಹಾವೀರರಾಗಿದ್ದಾರೆ? ತಂದೆಯ ಆದೇಶದಂತೆ ನಡೀತಾರೆ. ತಂದೆ ತಿಳಿಸ್ತಾರೆ, ಮಕ್ಕಳೇ, ತಮ್ಮನ್ನು ಆತ್ಮನೆಂದು ತಿಳಿಯಿರಿ. ಸಹೋದರ ದೃಷ್ಟಿಯಿಂದ ನೋಡಿ. ತಂದೆ ತಮ್ಮನ್ನು ಸಹೋದರರ ತಂದೆಯೆಂದು ತಿಳಿಯುತ್ತಾರೆ ಮತ್ತು ಸಹೋದರರನ್ನೇ ನೋಡ್ತಾರೆ, ಎಲ್ಲರನ್ನೂ ನೋಡೋದಿಲ್ಲ. ಇದು ಜ್ಞಾನವಾಗಿದೆ. ಶರೀರವಿಲ್ಲದೆ ಯಾರೂ ಕೇಳಲು ಸಾಧ್ಯವಿಲ್ಲ, ಮಾತನಾಡಲು ಸಾಧ್ಯವಿಲ್ಲ. ನಿಮಗೆ ತಿಳಿದಿದೆ, ನಾನು ಸಹ ಈ ಶರೀರದಲ್ಲಿ ಬಂದಿದ್ದೇನೆ, ಈ ಶರೀರದ ಆಧಾರವನ್ನು ತೆಗೆದುಕೊಂಡಿದ್ದೇನೆ. ಶರೀರವಂತೂ ಎಲ್ಲರಿಗೂ ಇದೆ. ಆತ್ಮ ಇಲ್ಲಿ ಶರೀರದ ಜೊತೆಯಲ್ಲಿಯೇ ಓದುತ್ತಿದೆ. ಅಂದಾಗ ಈಗ ಆತ್ಮಗಳು ತಿಳಿದುಕೊಳ್ಳಬೇಕು, ತಂದೆ ನಮಗೆ ಓದಿಸ್ತಿದ್ದಾರೆ. ತಂದೆ ಎಲ್ಲಿ ಕುಳಿತಿದ್ದಾರೆ? ಅಕಾಲ ಸಿಂಹಾಸನದಲ್ಲಿ. ಪ್ರತಿಯೊಂದು ಆತ್ಮ ಅಕಾಲ ಮೂರ್ತಿಯಾಗಿದೆ. ಅದೆಂದೂ ವಿನಾಶವಾಗೋದಿಲ್ಲ. ಅದು ನೀರಿನಲ್ಲಿ ಮುಳುಗುವುದಾಗಲಿ, ಬೆಂಕಿಯಲ್ಲಿ ಸುಡುವುದಾಗಲಿ, ಆಯುಧಗಳಿಂದ ಕತ್ತರಿಸುವುದಾಗಲಿ ಆಗೋದಿಲ್ಲ. ಅಥವಾ ಚಿಕ್ಕ ದೊಡ್ಡ ಗಾತ್ರದಲ್ಲಿರೋದಿಲ್ಲ. ಶರೀರ ಚಿಕ್ಕದು ದೊಡ್ಡದಿರುತ್ತದೆ. ಅಂದಾಗ ಪ್ರಪಂಚದಲ್ಲಿ ಯಾರೆಲ್ಲ ಮನುಷ್ಯ ಮಾತ್ರರಿದ್ದಾರೆಯೋ ಅವರಲ್ಲಿ ಯಾವ ಆತ್ಮಗಳಿವೆಯೋ ಅವರ ಸಿಂಹಾಸನ ಈ ಭ್ರುಕುಟಿಯಾಗಿದೆ. ಶರೀರ ಭಿನ್ನ ಭಿನ್ನವಾಗಿದೆ. ಕೆಲವರ ಅಕಾಲ ಸಿಂಹಾಸನ ಪುರುಷನದ್ದು, ಕೆಲವರದ್ದು ಸ್ತ್ರೀಯರದ್ದು, ಕೆಲವರದ್ದು ಮಕ್ಕಳದ್ದೂ ಆಗಿದೆ. ಯಾರೊಂದಿಗೆ ನೀವು ಮಾತನಾಡುತ್ತೀರೆಂದರೆ ಇದನ್ನೇ ತಿಳಿಯಿರಿ, ನಾವು ಆತ್ಮರಾಗಿದ್ದೇವೆ. ನಮ್ಮ ಸಹೋದರರೊಂದಿಗೆ ಮಾತನಾಡುತ್ತೇವೆ. ತಂದೆಯ ಸಂದೇಶ ಕೊಡ್ತೀರಿ. ಶಿವ ತಂದೆಯ ನೆನಪು ಮಾಡಿದರೆ ಆತ್ಮನಲ್ಲಿ ಹಿಡಿದಿರುವ ತುಕ್ಕು ಬಿಟ್ಟು ಹೋಗುವುದು. ಹೇಗೆ ಚಿನ್ನದಲ್ಲಿ ಲೋಹ ಬೆರಕೆ ಆದರೆ ಅದರ ಬೆಲೆ ಕಡಿಮೆಯಾಗ್ತದೆ, ಹಾಗೆಯೇ ನಿಮ್ಮ ಬೆಲೆಯೂ ಸಹ ಕಡಿಮೆಯಾಗಿದೆ. ಈಗ ಸಂಪೂರ್ಣ ಮೌಲ್ಯಹೀನರಾಗಿದ್ದೀರಿ. ಇದಕ್ಕೆ ದಿವಾಳಿ ಎಂದು ಹೇಳಲಾಗ್ತದೆ. ಭಾರತ ಎಷ್ಟು ಧನವಂತವಾಗಿತ್ತು,
ಈಗ ಸಾಲ ತೆಗೆದುಕೊಳ್ತಾ ಇರ್ತಾರೆ. ವಿನಾಶದಲ್ಲಂತೂ ಎಲ್ಲರ ಹಣ ಸಮಾಪ್ತಿಯಾಗುವುದು. ಕೊಡುವವರು ತೆಗೆದುಕೊಳ್ಳುವವರು ಎಲ್ಲರೂ ಸಮಾಪ್ತಿಯಾಗುವರು. ಬಾಕಿ ಯಾರು ಅವಿನಾಶಿ ಜ್ಞಾನರತ್ನಗಳನ್ನು ತೆಗೆದುಕೊಳ್ಳುವವರಿದ್ದಾರೆಯೋ ಅವರು ಮತ್ತೆ ಬಂದು ತಮ್ಮ ಭಾಗ್ಯವನ್ನು ಪಡೀತಾರೆ. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತಾಪಿತಾ ಬಾಪ್ದಾದರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ. ಆತ್ಮಿಕ ಮಕ್ಕಳ ಆತ್ಮಿಕ ತಂದೆಗೆ ನಮಸ್ತೆ, ನಮಸ್ತೆ, ನಮಸ್ತೆ. ಧಾರಣೆಗಾಗಿ ಮುಖ್ಯಾಂಶಗಳು. ತಂದೆಯನ್ನು ಅನುಸರಿಸಿ ತಂದೆಯ ಸಮಾನ ಸೇವಾಧಾರಿಗಳಾಗಬೇಕಾಗಿದೆ. ತಮ್ಮನ್ನು ತಾವೇ ಪರಿಶೀಲನೆ ಮಾಡಿಕೊಳ್ಳಬೇಕು. ನಾನು ಉತ್ತಮ ಪರೀಕ್ಷೆಯನ್ನು ತೇರ್ಗಡೆ ಮಾಡಿ ಉತ್ತಮ ಪದವಿಯನ್ನು ಪಡೆಯಲು ಯೋಗ್ಯನಾಗಿದ್ದೇನೆಯೇ? ತಂದೆಯ ಆದೇಶದಂತೆ ನಡೆದು ಮಹಾವೀರರಾಗಬೇಕಾಗಿದೆ. ಹೇಗೆ ತಂದೆ ಆತ್ಮಗಳನ್ನು ನೋಡ್ತಾರೆ, ಆತ್ಮಗಳಿಗೆ ಓದಿಸ್ತಾರೆ, ಅದೇ ರೀತಿ ಆತ್ಮ ಸಹೋದರನನ್ನು ನೋಡಿ ಮಾತನಾಡಬೇಕಾಗಿದೆ. ವರದಾನ. ಶ್ರೇಷ್ಠತೆಯ ಆಧಾರದ ಮೇಲೆ ಸಮೀಪತೆಯ ಮೂಲಕ ಕಲ್ಪದ ಶ್ರೇಷ್ಠ ಪ್ರಾರಬ್ಧವನ್ನು ತಯಾರು ಮಾಡಿಕೊಳ್ಳುವಂತಹ ವಿಶೇಷ ಪಾತ್ರಧಾರಿ ಭವ. ಈ ಮರುಜೀವ ಜೀವನದಲ್ಲಿ ಶ್ರೇಷ್ಠತೆಗೆ 2 ಮಾತುಗಳಿವೆ. 1 ಸದಾ ಪರೋಪಕಾರಿಯಾಗಿ ಇರುವುದು, 2 ಬಾಲಬ್ರಹ್ಮಚಾರಿಯಾಗಿ ಇರುವುದು. ಯಾವ ಮಕ್ಕಳು ಈ 2 ಮಾತುಗಳಲ್ಲಿ ಆದಿಯಿಂದ ಅಂತ್ಯದವರೆಗೆ ಅಖಂಡವಾಗಿದ್ದಾರೆ, ಯಾವುದೇ ಪ್ರಕಾರದ ಅಪವಿತ್ರತೆ ಅರ್ಥಾತ್ ಸ್ವಚ್ಛತೆ ಮತ್ತೆ ಮತ್ತೆ ಖಂಡನೆಯಾಗಿಲ್ಲ, ಹಾಗೂ ವಿಶ್ವದ ಪ್ರತಿ ಮತ್ತು ಬ್ರಾಹ್ಮಣ ಪರಿವಾರದ ಪ್ರತಿ ಸದಾ ಯಾರು ಉಪಕಾರಿಯಾಗಿದ್ದಾರೆ, ಅಂತಹ ವಿಶೇಷ ಪಾತ್ರಧಾರಿಗಳು ಸದಾ ಬಾಪ್ದಾದರವರ ಸಮೀಪದಲ್ಲಿರ್ತಾರೆ ಮತ್ತು ಅವರ ಪ್ರಾರಬ್ಧ ಇಡೀ ಕಲ್ಪಕ್ಕಾಗಿ ಶ್ರೇಷ್ಠರಾಗ್ತಾರೆ. ಸುವಾಕ್ಯ. ಸಂಕಲ್ಪ ವ್ಯರ್ಥವಿದೆ ಎಂದರೆ ಅನ್ಯ ಎಲ್ಲ ಖಜಾನೆಗಳು ಸಹ ವ್ಯರ್ಥವಾಗ್ತವೆ. ಅವ್ಯಕ್ತ ಸೂಚನೆ. ಈಗ ಸಂಪನ್ನ ಅಥವಾ ಕರ್ಮಾತೀತರಾಗುವುದರಲ್ಲಿ ತತ್ಪರರಾಗಿರಿ. ಕರ್ಮಾತೀತ ಸ್ಥಿತಿಯ ಅನುಭವ ಮಾಡೋದಕ್ಕೆ ಜ್ಞಾನವನ್ನು ಕೇಳುವುದು, ಹೇಳುವುದರ ಜೊತೆಯಲ್ಲಿ ಈಗ ಬ್ರಹ್ಮ ತಂದೆಯ ಸಮಾನ ಭಿನ್ನ ಅಶರೀರಿಯಾಗುವ ಅಭ್ಯಾಸದ ಮೇಲೆ ವಿಶೇಷ ಗಮನ ಕೊಡಿ. ಹೇಗೆ ಬ್ರಹ್ಮ ತಂದೆ ಸಾಕಾರ ಜೀವನದಲ್ಲಿ ಕರ್ಮಾತೀತರಾಗುವುದರ ಮೊದಲು ನ್ಯಾರ ಪ್ಯಾರ ಆಗಿರುವ ಅಭ್ಯಾಸದ ಪ್ರತ್ಯಕ್ಷ ಅನುಭವ ಮಾಡಿಸಿದರು. ಸೇವೆಯನ್ನು ಅಥವಾ ಯಾವುದೇ ಕರ್ಮವನ್ನು ಬಿಟ್ಟಿಲ್ಲ, ಆದರೆ ನ್ಯಾರ ಆಗಿ ಕೊನೆಯ ದಿನವೂ ಸಹ ಮಕ್ಕಳ ಸೇವೆ ಸಮಾಪ್ತಿ ಮಾಡಿದರು. ಈ ರೀತಿ ಫಾಲೋ ಫಾದರ್ ಮಾಡಿ. ಇಂದಿನ ಮುರಳಿಯ ಪ್ರಶ್ನೋತ್ತರ. ನೀವು ಮಕ್ಕಳ ಅತೀಂದ್ರಿಯ ಸುಖದ ಗಾಯನವಿದೆ ಏಕೆ? ಏಕೆಂದರೆ ನೀವು ಸದಾ ತಂದೆಯ ನೆನಪಿನಲ್ಲಿ ಖುಷಿಯನ್ನು ಆಚರಿಸುತ್ತೀರಿ. ಈಗ ನಿಮಗೆ ಸದಾ ಕ್ರಿಸ್ಮಸ್ ಆಗಿದೆ, ನಿಮಗೆ ಭಗವಂತ ಓದಿಸ್ತಾರೆ. ಇದಕ್ಕಿಂತ ಹೆಚ್ಚಿನ ಖುಷಿ ಮತ್ಯಾವುದಿದೆ? ಇದು ನಿತ್ಯದ ಖುಷಿಯಾಗಿದೆ. ಆದ್ದರಿಂದ ನಿಮ್ಮದೇ ಅತೀಂದ್ರಿಯ ಸುಖದ ಗಾಯನವಿದೆ. ಒಳ್ಳೆಯದು. ಓಂ ಶಾಂತಿ.